ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಟಾಸ್ಕ್ ಒಂದು ಕೊಟ್ಟಿದ್ದಾರೆ ಗುರು. ಅದರಿಂದ ಮನೆಯಲ್ಲಿ ಫುಲ್ ಅಲ್ಲೋಲ ಕಲ್ಲೋಲ, ಫುಲ್ ಜೋರ್ ಜಗಳ ಆಗ್ಬಿಟ್ಟಿದೆ. ಏನಪ್ಪ ಇದು ಟಾಸ್ಕ್ ಅಂದ್ರೆ ಸ್ವಿಮ್ಮಿಂಗ್ ಫುಲ್ ಟಾಸ್ಕ್. ನೀರಿನೊಳಗಡೆ ಬಾಲ್ ಇಟ್ಟಿರ್ತಾರೆ, ಅದನ್ನ ತಗೊಂಡು ಒಂದ್ ಕಡೆ ಹಾಕೋ ಅಂತ ಒಂದು ಟಾಸ್ಕ್ ಅದು. ಅದ್ರಲ್ಲಿ 4 ಜನ ಸ್ಪರ್ಧಿಗಳು ಮಾತ್ರ ಆಡ್ಬೇಕಾಗಿರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ವಿನಯ್ ಗೌಡ, ತುಕ್ಕಾಲಿ ಸಂತೋಷ್ ಅವ್ರನ್ನು ಈ ಒಂದು ಟಾಸ್ಕ್ಗೆ ಹಾಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಕಾರ್ತಿಕ್, ಮೈಕಲ್, ಇವ್ 4 ಜನ ಸೇರ್ಕೊಂಡು ಈ ಒಂದು ಟಾಸ್ಕ್ ನ ಆಯ್ಕೆ ಮಾಡ್ಕೊಂತಾರೆ. ಆಡೋದಕ್ಕೆ ನಾವು 4 ಜನ ಹೋಗ್ತೀವಿ ಅಂತ. ಆ ವಿಚಾರವಾಗಿ ಸಂಗೀತನ ಮತ್ತೆ ಈ ಒಂದು ಟಾಸ್ಕ್ ಇಂದ ಆಚೆ ಹಾಕಿರ್ತಾರೆ. ಅದರಿಂದ ಸಂಗೀತಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದ್ರೆ ನಮ್ಗೆ ಯಾರಿಗೂ ಚಾನ್ಸೇ ಕೊಡ್ತಾ ಇಲ್ಲ. ಈ ಚಾನ್ಸ್ ಕೊಡ್ತಾನೆ ಇಲ್ಲ. ಇನ್ನ ನಾವೇನ್ ಪ್ರೂವ್ ಅಂತ ಮಾಡೋದು ಇಲ್ಲಿ ಅಂತ ಒಂದು ವಿನಯ್ ಗೌಡ ಮತ್ತೆ ಸಂಗೀತ ನಡುವೆ ಜೋರ್ ಜಗಳ ಆಗಿದೆ. ಮತ್ತೆ ಅದ್ರಲ್ಲಿ ಬಂದ್ಬಿಟ್ಟು ವಿನಯ್ ಗೌಡ ಹೇಳ್ತಾ ಇರೋದು, ಇಲ್ಲಿ ವುಮೆನ್ ಕಾರ್ಡ್, ಮಹಿಳಾ ಕಾರ್ಡ್ ಅನ್ನ ಪ್ಲೇ ಮಾಡಬೇಡ, ಇಲ್ಲಿ ಮನೇಲಿರೋರು ಯಾರು ಮಾಡ್ತಾ ಇಲ್ಲ, ನೀನ್ ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಒಂದು ಕ್ವಶನ್ ಮಾಡ್ತಾರೆ. ಏನಪ್ಪ ವಿಷಯ ಅಂದ್ರೆ, ನೀರಿನ ಟಾಸ್ಕ್ ಬಂದ್ಬಿಟ್ಟು ಸಂಗೀತಾಗೆ ಸ್ವಿಮ್ಮಿಂಗ್ ಬರುತ್ತೆ, ನಮಗೂ ಗೊತ್ತಿದೆ. ಆದ್ರೆ ಕಣ್ಣಿನ ಸಮಸ್ಯೆ ಇದೆ. ನೀರಿನೊಳಗಡೆ ಹೋಗಿ ಬಾಲ್ ಎತ್ಕೊಂಡ್ ಬರ್ಬೇಕು, ಅದು ಕಣ್ಣಿನ ಸಮಸ್ಯೆ ಇರೋದ್ರಿಂದ ಮೋಸ್ಟ್ಲಿ ವಿನಯ್ ಗೌಡ ಬೇಡ ಅಂತ ಹೇಳಿರ್ಬೋದು ಅಂತ ನನ್ನ ಅನಿಸಿಕೆ ಗುರು. ವಿನಯ್ ಗೌಡ ಕಿರ್ಚಾಡ್ತಾನೆ ಅನ್ನೋದಲ್ಲ, ಹಂಗನ್ಕೊಂಡು ಬೇಡ ಅಂತ ಹೇಳಿರ್ಬೋದು ಅಂತ ನನ್ನ ವಿಚಾರ. ಮತ್ತೆ ಸಂಗೀತ ಎಲ್ಲದಕ್ಕೂ ಬಂದು ಬಂದು ಮಾತಾಡೋದು, ಕನ್ನಡಿ ಮುಂದೆ ಹೋಗಿ ಹಳೋದು, ಇದನ್ನ ನೋಡಿ 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 ನನಗಂತೂ ಒಂಥರ ಆಗ್ಬಿಟ್ಟಿದೆ ಈ ನಡುವೆ ಅಂತೂ. ವಿನಯ್ ಗೌಡ ಈ ನಡುವೆ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾನೆ, ಒಳ್ಳೆಯವನಾಗಬೇಕು ಅಂತ ಪ್ರೂವ್ ಮಾಡ್ಕೊತಾ ಇದ್ದಾನೆ ಅನ್ನೋ ವಿಚಾರ ನೋಡ್ಬೋದು. ಆದ್ರೆ ನನಗನ್ನಿಸಿರೋ ಪ್ರಕಾರ ಆ ಥರ ಏನು ಕಾಣಿಸ್ತಾ ಇಲ್ಲ. ಮತ್ತೆ ಇದು ಸಣ್ಣ ಸಣ್ಣ ವಿಷಯಕ್ಕೂ ಜೋರ್ ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮತ್ತೆ ಅಲ್ಲಿ ಟಾಸ್ಕು ಆಡಕ್ ಇಷ್ಟ ಇಲ್ದಿರೋರ್ನ ಮನೇಲಿ ಕೂರಿಸ್ಕೊಂಡಿದ್ದಾರೆ, ಅವ್ರನ್ನ ಫಸ್ಟ್ ಹೊರಗಡೆ ಹಾಕ್ಬೇಕು. ಅದ್ಯಾರು ಅಂತ ನಿಮ್ಗೂ ಗೊತ್ತಿರುತ್ತೆ, ನಾನೇನು ಹೇಳೋ ಅಂಥದ್ದೇನು ಬೇಡ. ಮತ್ತೆ ಸ್ನೇಹಿತರೆ, ಈ ಒಂದು ಪ್ರೋಮೋ ನೀವೇನಾದ್ರೂ ನೋಡಿದ್ರೆ ನಿಮ್ಗೇನು ಅನ್ನಿಸ್ತು? ನನಗಂತೂ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಸಂಗೀತ ತುಂಬಾ ಎಲ್ಲದಕ್ಕೂ ಟಾಂಗ್ ಕೊಡಕ್ ಹೋಗ್ತಾಳೆ. ಅದರಿಂದ ಜಗಳ ಆಗುತ್ತೆ, ಕೋಪ ಬರುತ್ತೆ, ಇದೇ ಆಗ್ಬಿಟ್ಟಿದೆ. ನನಗ್ಯಾಕೋ ಇಷ್ಟ ಆಗ್ತಾ ಇಲ್ಲ ಈ ಒಂದು ಪ್ರೋಮೋ. ನೀವೇನಾದ್ರು ನೋಡಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.